गुलबर्गा एमपी राधाकृष्ण रोडमनी जीत के बाद पहली बार सेडम तालुका पहुंचे। सेडम में प्रोग्राम रखा गया। इस प्रोग्राम में एमपी राधाकृष्ण रोडमनी को सेडम के कई सारे लोग मुबारकबाद दिए और शॉलपुशी गुलकुशी भी किए। मेडिकल एजुकेशन मिनिस्टर डॉक्टर शरणप्रकाश पाटिल एमपी राधाकृष्ण रोडमनी की तारीफ करते हुए नजर आए और आवाम से कहा कि जल्द ही सेडम तालुका और आसपास के गांवों का विकास होगा। एमपी राधाकृष्ण रोडमनी और मेडिकल एजुकेशन मिनिस्टर डॉक्टर शरणप्रकाश पाटिल इन दोनों ने आवाम को बहुत बहुत शुक्रिया कहे। लोकसभा इलेक्शन में सेडम से उन्हें काफी सारी लीड मिली थी। आइए देखते हैं पूरी रिपोर्ट। टीम पठान, सुफियान खान, मिस्टर एसके एजाज अहमद, सेडम जर्नलिस्ट के साथ। ಎಲ್ಲರಿಗೂ ನಮಸ್ಕಾರ। ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮುಧೋಳ್ ಮತ್ತು ಸೇಡಂ ಅವರಿಗೆ ವಂದಿಸುತ್ತಾ ವೇದಿಕೆ ಮೇಲಿರುವಂಥ ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಟಾಡ್ ಅವರೇ, ಕೆಪಿಸಿಸಿ ಜನರಲ್ ಸೆಕ್ರೆಟರಿ ನಾಗೇಶ್ ಪಾಟೀಲ್ ಅವರೇ, ನಮ್ಮ ಆತ್ಮೀಯರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಚಂದ್ರಶೇಖರ್ ಪಾಟೀಲ್ MLC ಅವರೇ, ಮತ್ತು ಜಗದೀಶ್ ಗುತ್ತೇದಾರ್ ಅವರೇ, ಬ್ಲಾಕ್ ಅಧ್ಯಕ್ಷರಾದ ಶಿವಶರಣ ರೆಡ್ಡಿ ಅವರೇ, ಇನ್ನೊಬ್ಬ ಬ್ಲಾಕ್ ಅಧ್ಯಕ್ಷರಾದ ರವಿ ಅವರೇ, ಮತ್ತು ನಮ್ಮ ಸತೀಶ್ ರೆಡ್ಡಿ ಅವರೇ, ಮತ್ತು ಮಾಂತಪ್ಪ ಅವರೇ, ತೋಳಪ್ಪ ಅವರೇ, ದಾಮೋದರ್ ರೆಡ್ಡಿ ಅವರೇ, ಮತ್ತೆಲ್ಲ ನಮ್ಮ ಸೇಡಂ ತಾಲೂಕಿನ ಹಿರಿಯ ನಾಯಕರೇ, ಮತ್ತು ಈಗ ಬಂದಿರ್ತಂಥ ನಮ್ಮೆಲ್ಲ ಕಾರ್ಯಕರ್ತ ಮಿತ್ರರೇ ಮತ್ತು ಹಿರಿಯರೇ ಮತ್ತು ಎಲ್ಲ ನಮ್ಮ ಸೀನಿಯರ್ ಲೀಡರ್ಸ್, ನಾವೀಗ ಬಂದಿರೋದು ಇವತ್ತೇನೆಂದರೆ ನಾವು ತಮಗೆಲ್ಲ ಬಂದು ತಮಗೆಲ್ಲ ಧನ್ಯವಾದ ಹೇಳಿ ಹೋಗ್ಬೇಕಂತ ಬಂದಿದ್ದೀವಿ। ಇವತ್ತು ಅಭಿನಂದನೆ ಕಾರ್ಯಕ್ರಮ ರಚಿಸಿದ್ವಿ। ಅದು ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಗೆದ್ದಿದ್ದಾರೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ, ಪ್ಲಸ್ ನಮ್ಮ ಜಗದೀಶ್ ಗುತ್ತೇದಾರ್ ಕೂಡ ನಾಮಿನೇಟ್ ಆಗಿದ್ದಾರೆ MLC ಆಗಿ, ಅವ್ರಿಗೆ ಕೂಡ ನೀವು ನಮ್ಮ ಜೊತೆಯಲ್ಲಿ ಇದು ಮಾಡಿದ್ದೀರಿ। ನಮ್ಮೆಲ್ಲರಿಗೂ ನಮ್ಮ ಜನರ ಪರ ನಿಮಗೆ ಧನ್ಯವಾದನ ಹೇಳ್ತೀನಿ। ಮತ್ತು ಈಗ ನಾವು ಗೆದ್ದಿರೋದು ಎಲ್ಲರಿಗೂ ಮೂಲ ಅಂದರೆ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಗಿರೋದು, ನಾವೆಲ್ಲ ಗೆದ್ದಿರೋದು ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ಕಾರ್ಯಕರ್ತರು, ದೊಡ್ಡವರು ಚಿಕ್ಕವರು ಎಲ್ಲರೂ ಸಣ್ಣವರು ಎಲ್ಲರೂ ಒಂದಾಗಿ ಕೆಲಸ ಮಾಡೋದಕ್ಕೆ ನಾವು ಗೆದ್ದಿದ್ದೀವಿ। ನಿಮ್ಮೆಲ್ಲರದ್ದು ಶ್ರಮದಿಂದ ನಾವು ಗೆದ್ದಿದ್ದೀವಿ ಮತ್ತು ಮತದಾರರ ಆಶೀರ್ವಾದದಿಂದ ನಾವು ಎಲೆಕ್ಟ್ ಆಗಿದ್ದೀವಿ। ಇವತ್ತು ನಾವು ಹೀಗೆ ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ JP ಆಗಲಿ TP ಆಗಲಿ ನಾವೆಲ್ಲ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ। ನಾವು ಹೆಚ್ಚಿಗೆ ಹೇಳೋದಿಲ್ಲ, ನಮಗೆಲ್ರಿಗೂ ಇದು ಮಾಡಿ ತಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ದೀರಿ, ಇದು ಆಗಿದ್ದೀರಿ। ನಾವು ಅಭ್ಯರ್ಥಿ ಆದಾಗಿನಿಂದಲೂ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ಸಮಯ ಕಡಿಮೆ ಕೊಟ್ಟಿದ್ದಾರೆ ಇಲ್ಲಿಗೆ ಸೇಡಂ ಕ್ಷೇತ್ರಕ್ಕೆ। ಅವ್ರು ಯಾಕಂದರೆ ಎಲ್ಲ ಉಳಿದ 7 ಕ್ಷೇತ್ರದಲ್ಲಿ ಓಡಾಡಬೇಕಾಗಿತ್ತು ಅವರು। ಸೊ ಹಾಗಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಅವರು ನಮಗೋಸ್ಕರ ಹಲವು ಕೆಲಸ ಮಾಡಿದ್ದಾರೆ। ಇದನ್ನು ಭಾಳ ನಮಗೆ ಸಂತೋಷದ ಹೇಳ್ತೀನಿ। ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನಮಗೆ ಭಾಳ ಸಹಾಯ ಸಹಕಾರ ಎಲ್ಲ ಮಾಡಿದ್ದಾರೆ। ನಾವು ಗೆಲ್ಲಬೇಕಾದ್ರೆ ಅವರು ಇದು ಕಾರಣರು। ಸೇಡಂ ಮಾತ್ರ ಅಲ್ಲ, ಎಂಟೈರ್ ನಮ್ಮ ಕಾರ್ಲಿಪಲ್ಲಿ ಕ್ಷೇತ್ರದಲ್ಲೇ ಓಡಾಡಿದ್ದಾರೆ ಅವರು। ಎಲ್ಲರಿಗೂ ಇದು ಮಾಡಿಕೊಂಡು ಎಲ್ಲಿ ಏನು ಮಾಡಬೇಕು, ಅಫಜಲ್ಪುರ, ಚಿತ್ತಾಪುರ ಎಲ್ಲ ಕಡೆ ಇದು ಮಾಡಿದ್ದಾರೆ। ಸೊ ನಾವು ಇದಕ್ಕಾಗಿ ನಾವು ಈಗ ನಮಗೊಂದು ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಮಗೆ ಎಲೆಕ್ಟ್ ಮಾಡಿ। ಸೊ ನಾವು ಏನು ನಮ್ಮಿಂದ ಏನು ಕೆಲಸ ಮಾಡಬೇಕು, ನಾವು ಸಂಸತ್ ಸದಸ್ಯರಾಗಿ ಏನು ಸೇವೆ ಮಾಡಬೇಕು ಕ್ಷೇತ್ರಕ್ಕೆ ಅಂತೇಳಿ ನಾವು ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಡ್ತೀನಿ। ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕೂಡ ನಾವು ಅವ್ರ ಹಿಂದಿನ ಜೊತೆಲಿ ಕೆಲಸ ಮಾಡ್ತೀವಿ ಅಂತೇಳಿ ನಿಮ್ಗೆ ಭರವಸೆ ಕೊಡ್ತೀವಿ। ಈಗ ಅವ್ರದ್ದು ಸಹಾಯ ಸಂಕಲ್ಪ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲ ಶಾಸಕರು ಬೇಕಾಗ್ತದೆ, ಅದಕ್ಕೆ ಅವ್ರ ಜೊತೆಲಿ ಇರ್ತೀವಿ। ಸೊ ಹಾಗೇಳಿ ನಾವೇನೇ ಇದ್ದರೂ ನಮಗೆ ಬರ್ಬೋದು, ಏನಿದ್ರು ಯಾವಾಗ ಬೇಕಾದ್ರೆ ಮೀಟ್ ಮಾಡ್ಬೋದು, ಏನೇ ಕೆಲಸ ಇದ್ದರೆ ಹೇಳ್ಬೋದು, ಅದಕ್ಕೇನು ಸಂಕೋಚ ಪಡ್ಬೇಡ್ರಿ ಯಾರು, ನಾವೆಲ್ಲರೂ ಇದಾಗಿ ಕೆಲಸ ಮಾಡೋಣ। ಮುಂದೆ ಕೂಡ ನಾವೆಲ್ಲರೂ ಮುಂದಿನ ಚುನಾವಣೆ ಕೂಡ ಎಲ್ಲರೂ ಒಂದಾಗಿ ಕೆಲಸ ಮಾಡಿ ನಾವು ಕಾಂಗ್ರೆಸ್ ಪಕ್ಷದಿಂದ ಬಲಪಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ। ಸೊ ನಾವು ಜಾಸ್ತಿ ಏನು ಮಾತಾಡ್ದೇ ತಮ್ಮೆಲ್ಲರಿಗೂ ಇನ್ನೊಂದು ಸಲ ಕೃತಜ್ಞತೆಯನ್ನು ಅರ್ಪಿಸಿ ತಮ್ಮನ್ನು ಮಾತು ಮುಗಿಸ್ತೀನಿ। ಜೈ ಹಿಂದ್, ಧನ್ಯವಾದಗಳು।
ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಸಚಿವರು, ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಜಿ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾರೆ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರೂ ಕ್ಷಮಿಸಬೇಕು. ನಾವು ತಮ್ಮೆಲ್ಲರ ಪರಿಶ್ರಮ, ತಮ್ಮೆಲ್ಲರ ಪ್ರಯತ್ನ, ತಮ್ಮೆಲ್ಲರ ಹಠದಿಂದ ಇವತ್ತು ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸೇಡಂನಲ್ಲಿ ಇವತ್ತು ಬಹುಮತವನ್ನು ಕೊಟ್ಟು ಇವತ್ತು ರಾಧಾಕೃಷ್ಣಜಿ ಅವರಿಗೆ ಲೋಕಸಭೆಗೆ ಆರಿಸಿ ಕಳಿಸಿದ್ದೆ. ಅದಕ್ಕೆ ತಮ್ಮೆಲ್ಲರಿಗೂ ಮೊದಲು ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಮ್ಮ ಆಶೀರ್ವಾದ, ತಮ್ಮ ಪ್ರೀತಿ, ತಮ್ಮ ಬೆಂಬಲ ಇವತ್ತು ಎಲ್ಲಾ ಪರಿಸ್ಥಿತಿಗಳನ್ನ ಮೆಟ್ಟಿ ನಿಂತು ಕೂಡ ಮತ್ತೆ ಇವತ್ತು ಸೇವಾ ಕ್ಷೇತ್ರದಲ್ಲಿ 9,200 ಮತಗಳನ್ನ ತಾವು ಲೀಡನ್ನ ಕೊಡೋದ್ರ ಮುಖಾಂತರ ಇವತ್ತು ರಾಧಾಕೃಷ್ಣಜಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರಿಗೂ ಕೂಡ ಆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತಾವೆಲ್ಲರೂ ಬಹಳ ಪ್ರಯತ್ನ ಮಾಡಿ ಇವತ್ತು ಅವ್ರಿಗೂ ಕೂಡ ಮತ ಹಾಕಿಸಿ ನಾವು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಎದುರು ಕಷ್ಟ ಅಂತಕ್ಕಂಥ ಒಂದು ವಾತಾವರಣದಲ್ಲೂ ಕೂಡ ತಾವು ಮತ್ತೆ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಬಹುಮತದಿಂದ ಆರಿಸಿ ಕಳಿಸಿದಿರಿ. ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಜಗದೇ ಗುಂಡಿದಾರ ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಒಬ್ಬ ನಾಯಕನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ಏನು ಅವರಿಗೂ ಕೂಡ ಪಕ್ಷ ಗುರುತಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ತಮಿಳುನಾಡು ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಈ ಚುನಾವಣೆ ಇದು ಬಹಳ ಒಂದು ಮಹತ್ವದ ಚುನಾವಣೆ ಆಗಿದೆ. ಯಾಕಂದ್ರೆ ನಮ್ಮ ಭಾಗಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅಂತ ಒಬ್ಬ ಧೀಮಂತ ನಾಯಕ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಬಗ್ಗೆ ನಿಮಗೆ ನಾನು ತಿಳಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಜನಪರವಾಗಿ, ಸಾಮಾನ್ಯ ಜನರ ಪರವಾಗಿ, ಬಡವರ ಪರವಾಗಿ ಮತ್ತು ಅಭಿವೃದ್ಧಿಯ ಪರವಾಗಿ ಮತ್ತು ಸೈದ್ಧಾಂತಿಕವಾಗಿ ಅವರು ಹೋರಾಟವನ್ನ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಅವರನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ಸ್ಥಾನ ಅಂತಂದ್ರೆ AICC ಅಧ್ಯಕ್ಷರ ಸ್ಥಾನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲಾ ರಾಜ್ಯದ ನಾಯಕರು ಸೇರಿ ಆಯ್ಕೆ ಮಾಡಿ ಅವ್ರಿಗೆ ನಾವು AICC ಅಧ್ಯಕ್ಷರು ಅವರು ವಹಿಸಿಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶದ ಕಣ್ಣು ಇವತ್ತು ಕಲಬುರಗಿ ಕಡೆ ಇದೆ. ಇದು ಬಹಳ ಮಹತ್ವದಿದೆ. ಯಾಕಂದ್ರೆ ಬಹಳಷ್ಟು ನಮ್ಮ ಜನರು ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಇಡೀ ದೇಶದ ಕಣ್ಣು ಯಾವ ಕಡೆ ಇತ್ತು ಅಂದ್ರೆ ಕಲ್ಯಾಣ ಕರ್ನಾಟಕದ ಕಡೆ, ವಿಶೇಷವಾಗಿ ಕಲಬುರಗಿ ಕಡೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರತಿನಿಧಿಸ್ತಕ್ಕಂಥ ಮತಕ್ಷೇತ್ರ ಹೋದ್ ಸರಿ ಏನೋ ಕಪಟದಿಂದ ಅವರಿಗೆ ಸೋಲಾಗಿರ್ಬಹುದು. ಆದ್ರೆ ಈ ಸಾರಿ ಇವತ್ತು ಅವರು AICC ಅಧ್ಯಕ್ಷ ಆಗಿದ್ದಾರೆ. ಹೇಗೆ ಇವತ್ತು ಜನ ನೋಡ್ತಾರೆ ಅಂತಕ್ಕಂಥ ಭಾವನೆ ಇಡೀ ದೇಶದ ಜನ ನೋಡ್ತಾ ಇದ್ರು. ಇವತ್ತು ಕಲ್ಯಾಣ ಕರ್ನಾಟಕದ ಜನರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಆ ಕೃತಜ್ಞತಾ ಭಾವ ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ವ್ಯತಿರಿಕ್ತ ಒಂದು ನಮಗೆ ರಿಸಲ್ಟ್ ಬಂದರೂ ಕೂಡ ಕಲ್ಯಾಣ ಕರ್ನಾಟಕದ 5 ಸೀಟ್ಗಳನ್ನ ನಾವು ಗೆದ್ದಿದ್ದು ಯಾಕೆ ಅಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸಾಧನೆಯಿಂದ. ಅವರು ಮಾಡಿರ್ತಕ್ಕಂಥ ಆರ್ಟಿಕಲ್ 371J ಈ ಭಾಗದ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥದ್ದು. ಈ ಭಾಗದ ಜನರಿಗೆ ಒಂದು ಏನಂದ್ರೆ ಅದೊಂದು ಕಾಮಧೇನು, ಕಲ್ಪವೃಕ್ಷವಾಗಿ ಈ ಭಾಗದ ಮಕ್ಕಳ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿದ್ರಿಂದ ಈ ಭಾಗದ ಜನ ಇವತ್ತು 5 ಸೀಟ್ಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ಒಂದು ಮೆರಗನ್ನ ತಂದುಕೊಡ್ತಕ್ಕಂಥ ಕೆಲಸ ತಾವೆಲ್ಲ ಮಾಡಿದ್ರಿ. ಅದಕ್ಕೆ ತಮಗೆ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ನಮಗೆ ಭಾರಿ ಬಹುಮತ ಕೊಟ್ಟಿದ್ರು ಕರ್ನಾಟಕ ರಾಜ್ಯದ ಜನ. 135 ಸೀಟ್ಗಳು. ಬಹುಶಃ ವೀರೇಂದ್ರ ಪಾಟೀಲ್ರ ನಂತರ 1989ರ ನಂತರ ಇದೇ ಮೊದಲನೇ ಬಾರಿಗೆ ನಮಗೆ 135 ಒಂದು ಸ್ಪಷ್ಟ ಬಹುಮತ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನ. ಅವರ ಋಣ ತೀರಿಸಬೇಕು ಅಂತ ಹೇಳಿ
ನಾವು ಕೂಡ ನಮ್ಮ ಸರ್ಕಾರ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಇವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಮಾಲೋಚನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ. ಯಾಕಂದ್ರೆ ಈ ದೇಶದ ಬಹಳ ಒಂದು ಈ ದೇಶದಲ್ಲಿ ಒಂದು ವಾತಾವರಣ ಏನಂತಂದ್ರೆ ಈ ಬಾರಿ 400 ಸೀಟ್ ಗೆಲ್ತದೆ ಬಿಜೆಪಿ, ಅಕ್ಕಿ ಬಾರ್ 400 ಬಾರ್ ಅಂತ ಹೇಳ್ತಾ ಇದ್ರು ಬಿಜೆಪಿ ಅವರು. ಕಾಂಗ್ರೆಸ್ ಧೂಳಿಪಟ ಆಗಲಿದೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಅಸ್ತಿತ್ವನೇ ಇರೋದಿಲ್ಲ ಚುನಾವಣೆ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದ್ರೆ ಇಡೀ ದೇಶದಲ್ಲಿ ಈ ಒಂದು ಏನು ಬಿಜೆಪಿಯ ಕೋಮುವಾದದ ವಿರುದ್ಧ ಏನು ಎರಡು ನಾಯಕರು ಈ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡಿದ್ರು. ಅದು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಒಂದು ರಾಹುಲ್ ಗಾಂಧಿ. ಈ ಇಬ್ರು ನಾಯಕರು ಖಂಡಿತವಾಗಿಯೂ ಕೂಡ ಈ ಒಂದು ಸಿದ್ಧಾಂತದ ನೆಲೆಯ ಮೇಲೆ, ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಸೈದ್ಧಾಂತಿಕವಾಗಿ ಅವರ ಹೋರಾಟವನ್ನ ಮಾಡಿದ್ರು. ಅವರಿಗೆ ಬಿಜೆಪಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅವಹೇಳನಕಾರಿಯಾಗಿ ಅವ್ರು ಮಾಡಿದ್ರು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಮಾಡೋದ್ರ ಮುಖಾಂತರ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಈ ದೇಶದ ಸಾಮಾನ್ಯ ಜನರ ಏನು ಸಮಸ್ಯೆಗಳಿವೆ, ಇವತ್ತು ಸಾಮಾನ್ಯ ಜನರ ಬದುಕನ್ನ ನಾವು ನೋಡಿ ಇವತ್ತು ವ್ಯವಸ್ಥೆಯಲ್ಲಿ ಸುಧಾರಣೆ ನಾವು ತರಬೇಕು ಅಂತಕ್ಕಂಥ ಒಂದು ಮನೋಭಾವದಿಂದ ಇವತ್ತು ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅವರನ್ನ ಗುರುತಿಸಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಇವತ್ತು ಈ ದೇಶದಲ್ಲಿ ಮೋದಿಗೆ ಸರಿಸಾಟಿಯಾಗಿ ಯಾರಾದ್ರೂ ನಾಯಕ ಇದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತಕ್ಕಂಥ ವಾತಾವರಣ ಇಡೀ ದೇಶದಲ್ಲಿ. ಹಾಗಾಗಿ ಇಬ್ರು ನಾಯಕರು ಈ ದೇಶದಲ್ಲಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಇವತ್ತು ಬಿಜೆಪಿಯನ್ನ ಸೋಲಿಸಿದ್ರೆ ಇವತ್ತು ಹೊಸ್ತಿಲಲ್ಲಿ ಹೋಗಿದ್ವಿ ನಾವು. ಇವತ್ತು NDAಗೆ UPAಗೆ ಇರ್ತಕ್ಕಂಥ ವ್ಯತ್ಯಾಸ ಬಹಳ ಕಮ್ಮಿ. ಬಿಜೆಪಿ ಕೇವಲ 240 ಸೀಟನ್ನ ಗೆದ್ದಿದ್ರು. ಅವರು 400 ಸೀಟ್ ಗೆದ್ದಿವ ಅನ್ನೋರು ಕೇವಲ 240 ಸೀಟ್ ಅವರಿಗೆ ಬಹುಮತ ಬರಲಿಲ್ಲ. ಇವತ್ತು ಕಾಂಗ್ರೆಸ್ ಒಕ್ಕೂಟ ಸುಮಾರು 240 ಸೀಟ್ಗಳನ್ನ ಗೆಲ್ತಕ್ಕಂತ ಒಂದು ಪ್ರಯತ್ನ ನಮ್ಮ ನಾಯಕರಿಗಾಗಿದೆ. ಇಡೀ ಇಂಡಿಯಾ ಒಕ್ಕೂಟ ಇವತ್ತು ಖಂಡಿತವಾಗಿಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಬದಲಾವಣೆಯನ್ನ ತಂದಿದೆ. ಹಾಗಾಗಿ ಇದರಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಪುನಶ್ಚೇತನಗೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾಕೆ ಇವತ್ತು ಜೀವಂತವಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂದ್ರೆ, ಕಾಂಗ್ರೆಸ್ ಪಕ್ಷ ಜೀವಂತ ಇದ್ರೆ ಈ ದೇಶದ ಬಡವರ ಹಿತ ಕಾಪಾಡಲಿಕ್ಕೆ ಸಾಧ್ಯ ಇದೆ. ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಈ ದೇಶದಲ್ಲಿ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಬರಬೇಕು. ಕಾಂಗ್ರೆಸ್ ಪಕ್ಷ ಜೀವಂತ ಇದ್ರೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ರೆ ಇವತ್ತು ಯಾವತ್ತೂ ಕೂಡ ಈ ದೇಶದ ಬಡವರ, ರೈತರ, ಸಾಮಾನ್ಯ ಜನರ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡ್ಕೊಂಡು ಬಂದಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ನಾವು ಜೀವಂತ ಇರಬೇಕಾಗಿದೆ. ನಮ್ಮ ಸರ್ಕಾರ ಇದನ್ನ ಮನಗಂಡು ನಾವೇನು 5 ಗ್ಯಾರಂಟಿಗಳನ್ನ ಹೇಳಿದ್ವಿ, 5 ಗ್ಯಾರಂಟಿಗಳು ನಾವು ಬಡವರ ಮನೆ ಬಾಗಿಲಿಗೆ ಮುಟ್ಟಿಸಿದೀವಿ. ಸುಮಾರು 52,000 ಕೋಟಿ ಈ ರಾಜ್ಯದ ಬೋಕಸ್ನ ಹಣವನ್ನ ನಾವು ನೇರವಾಗಿ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯವರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಟೀಕೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಸರ್ಕಾರದ ಬೋಕಸ್ನ ಹಣವನ್ನ ಇವತ್ತು ಬಡವರಿಗೆ ಕೊಡೋದ್ರಿಂದ ನಮ್ಮ ಖಜಾನೆ ಖಾಲಿಯಾಗಿದೆ, ದಿವಾಳಿಯಾಗಿದೆ ಅಂತಕ್ಕಂಥ ಟೀಕೆಗಳನ್ನ ಮಾಡಿದ್ವಿ. ಆದ್ರೆ ನಮ್ಮ ಸರ್ಕಾರದ ಬದ್ಧತೆ, ನಾವು ಬಡವರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನ ನಾವು ತಪ್ಪಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇವತ್ತು ನಾವು ಗ್ಯಾರಂಟಿಗಳನ್ನ ಕಾರ್ಯಗತ ಮಾಡಿದೀವಿ. ಚುನಾವಣೆ ನಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರು ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡ್ರಿ ನೀವು ಗ್ಯಾರಂಟಿ ಕೊಟ್ಟರು ಕೂಡ ನಿಮ್ಗೆ ವೋಟ್ ಹಾಕಿಲ್ಲ ಜನ ಅಂತ ಹೇಳ್ತಾ ಇದ್ದಾರೆ. ಅದೇ ನಾವು ಹೇಳ್ತಕ್ಕಂಥದ್ದು, ನಾವು ವೋಟಿಗಾಗಿ ಗ್ಯಾರಂಟಿ ಕೊಟ್ಟಿಲ್ಲ, ನಾವು ವೋಟ್ ತಗೋದಕ್ಕಾಗಿ ಗ್ಯಾರಂಟಿ ಕೊಟ್ಟಿಲ್ಲ. ನಾವು ಬಡವರ ಜೀವನದಲ್ಲಿ ಬದಲಾವಣೆ ಮಾಡಬೇಕು, ಬಡವರ ಜೀವನ ಅದನ್ನು ಕೂಡ ಸುಗಮವಾಗಬೇಕು, ಅವರಿಗೆ ನಮ್ಮ ಸರ್ಕಾರದ ವತಿಯಿಂದ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ವಿನ ನಾವು ಚುನಾವಣೆ ಗೆಲ್ಲಬೇಕು ಅಂತ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ನಾನು ಚುನಾವಣೆ ಸಂದರ್ಭದಲ್ಲೇನೆ ಹೇಳಿದ್ದೆ. ಹಾಗಾಗಿ ಇವತ್ತು ಬಿಜೆಪಿಯವರು ಏನು ಪ್ರಚಾರ ಮಾಡಿದ್ರು, ಚುನಾವಣೆ ಆದ್ಮೇಲೆ ಇವೆಲ್ಲ ಗ್ಯಾರಂಟಿ ಹಿಂಪಡಿತಾರೆ, ಚುನಾವಣೆಯಲ್ಲಿ ಸೋಲಾಗಿದೆ ಹಿಂಪಡಿತಾರೆ ಅಂತ ಹೇಳಿದ್ರು. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ ನಲ್ಲಿ ಇವತ್ತು ಎಲ್ಲರ ಒಗ್ಗೂಡಿನ ಮಾತೇನಿದ್ದು ಗ್ಯಾರಂಟಿಗಳು ಹಿಂಪಡಿತಕ್ಕಂಥ ಪ್ರಶ್ನೆನೇ ಇಲ್ಲ.
ನಮ್ಮ ಸರ್ಕಾರ ಇದು ಬಡವರ ಸರ್ಕಾರ. ನಮ್ಮ ಸರ್ಕಾರದ ಗುರಿ ಇವತ್ತು ಸಾಮಾನ್ಯ ಜನರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗುರಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಕೊಟ್ಟಿದ್ದೀವಿ. ಅದಕ್ಕಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛಪಡ್ತೀನಿ, ತಾವೆಲ್ಲ ಇವತ್ತು ವಿಧಾನಸಭೆ ಚುನಾವಣೆಯಲ್ಲಿ ನಮಗೆ 40,000 ಲೀಡ್ ಆಗಿರ್ಬೋದು, ಆದ್ರೆ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಒಂದೇ ತರ ಇರೋದಿಲ್ಲ. ನಮಗೆ ಕಳೆದ ವಿಧಾನಸಭೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ 5,000 ಲೀಡ್ ಆಗಿತ್ತು, ಈ ಸಲ ನಮಗೆ 9,200 ಲೀಡ್ ಆಗಿದೆ. ನಮ್ಮ ಸೇಡಂನಿಂದ ಇನ್ನೂ ನಿರೀಕ್ಷೆ ಇತ್ತು ಜನರಿಗೆ. ನಮ್ಮ ಸೇಡಂನಲ್ಲೆಲ್ಲ ಕಲಬುರಗಿ ಜಿಲ್ಲೆಯ ಜನ ಇವತ್ತು ನಿರೀಕ್ಷೆ ಮಾಡ್ತಾ ಇದ್ರು. ನನಗೆ ಅವತ್ತು ಕೇಳ್ತಿದ್ರು 20,000 ಲೀಡ್ ಕೊಡ್ತೀರಿ ಅಂತ ಕೇಳ್ತಾ ಇದ್ರು ನನಗೆ. ನಾನು ಹೇಳ್ತಾ ಇದ್ದೆ ನಾವು ಲೀಡ್ ಅಂತೂ ಗ್ಯಾರಂಟಿ ಕೊಡ್ತೀವಿ, ನಾವು 15,000 ರಿಂದ 20,000 ಲೀಡ್ ಕೊಡ್ತೀವಿ ಅಂತ ಹೇಳಿದ್ದೆ. ಸ್ವಲ್ಪ 5,000 ಲೀಡ್ ಕಮ್ಮಿ ಆಗಿರ್ಬೋದು, ಅದಕ್ಕೆ ಕಾರಣ ಏನೇ ಇರ್ಬೋದು, ಆದ್ರೆ ನಮ್ಮ ಕಾರ್ಯಕರ್ತರು ಪ್ರಯತ್ನ ಮಾತ್ರ ಶತಪ್ರಯತ್ನ ಇತ್ತು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ಖಂಡಿತವಾಗಿ ಇದೇ ರೀತಿ ಮುಂದೆ ಇರಬೇಕು. ನಾವು ರಾಧಾಕೃಷ್ಣ ಅವರು, ಪ್ರಿಯಾಂಕ್ ಅವರು ಮತ್ತು ನಾವೆಲ್ಲ ಶಾಸಕರು ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಯಲ್ಲಿ ನಾವು ಒಳ್ಳೆ ಕೆಲಸವನ್ನ ಮಾಡೋದು, ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ರಾಧಾಕೃಷ್ಣ ಒಬ್ಬ ಸೌಮ್ಯ ಸ್ವಭಾವದ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ನಾನು ಸುಮಾರು 30 ವರ್ಷಗಳಿಂದ ಅವರ ಸ್ನೇಹಿತನಾಗಿ ಇವತ್ತು ನಾನು ನೋಡಿದ್ದೀನಿ. ರಾಧಾಕೃಷ್ಣ ಅವ್ರ ಬಳಿ ಇವತ್ತು ಅನೇಕ ಜನ ಯಾರೇ ಸಹಾಯ ಕೇಳಕ್ಕೆ ಹೋದ್ರು ಕೂಡ ಅವ್ರಿಗೆ ಬಹಳ ಸಮಾಧಾನದಿಂದ ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿರ್ತಕ್ಕಂಥ, ಎಲ್ಲರನ್ನ ವಿಶೇಷವಾಗಿ ಬಡವರ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಒಬ್ಬ ವ್ಯಕ್ತಿ. ಅವರು ರಾಜಕೀಯದಲ್ಲಿ ಯಾವುದೂ ಸ್ಥಾನಮಾನ ಹಿಂದೆ ಇರಲಿಲ್ಲ, ಆದ್ರೆ ಯಾವತ್ತೂ ಕೂಡ ಜನರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು, ಎಲ್ಲರ ಜೊತೆ ಒಳ್ಳೆ ಒಡನಾಟ ಇರ್ತಕ್ಕಂಥವ್ರು ಮತ್ತು ಎಲ್ಲರ ಬಗ್ಗೆ ಅಂದ್ರೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಅವರ ಏನು ಧೋರಣೆ ಇದೆ. ಖಂಡಿತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅವರ ಬಗ್ಗೆ ಒಳ್ಳೆಯ ಜನಾಭಿಪ್ರಾಯ ಇದೆ ಮತ್ತು ಅವರು ಕೂಡ ಯಾವತ್ತೂ ತಮ್ಮ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಿದ್ದಾರೆ. ಈಗ ತಾವೆಲ್ಲರೂ ಸೇರಿ ಅವರಿಗೆ ಪಾರ್ಲಿಮೆಂಟ್ಗೆ ಕಳಿಸಿದ್ದೀವಿ. ನಿಮ್ಮ ಸೇವೆಯನ್ನು ಖಂಡಿತವಾಗಿ ಅವರು ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಅವರು ಎಲ್ಲರೂ ಸೇರಿ ಇವತ್ತು ಸೇಡಂ ಅಷ್ಟೇ ಅಲ್ಲ, ಇಡೀ ಕಲಬುರಗಿ ಲೋಕಸಭಾ ಮತಕ್ಷೇತ್ರ ಕಲಬುರಗಿ ಜಿಲ್ಲೆ ನಾವು ಖಂಡಿತವಾಗಿ ಒಳ್ಳೆ ರೀತಿಯಿಂದ ಜನಸೇವೆ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಇವತ್ತು ರಾಧಾಕೃಷ್ಣ ಅವರು ಹೇಳಿದ್ರು ಬಹಳ ಪ್ರಯತ್ನ ಮಾಡಿದ್ರು ಶರಣಪ್ರಕಾಶ್ ಮತ್ತೆ ಪ್ರಿಯಾಂಕ್ ಅಂತ ಹೇಳಿ. ಯಾಕಂದ್ರೆ ನಾವೊಂದು ಚುನಾವಣೆಯಲ್ಲಿ ಮಾಡಿರ್ಬೋದು, ರಾಧಾಕೃಷ್ಣ ಅವರು ಮೊದಲನೇ ಎಲೆಕ್ಷನ್ ಇದೆ, ಎಲ್ಲಾ ಎಲೆಕ್ಷನ್ ಅಲ್ಲಿ ಅವರು ಪ್ರಯತ್ನ ಇರ್ತದೆ. ಯಾವತ್ತೂ ಕೂಡ ನಮ್ಗೆ ಎಲ್ಲಾ ರೀತಿಯಿಂದ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ರಾಧಾಕೃಷ್ಣ. ಇವತ್ತು ರಾಜಕೀಯದಲ್ಲಿ ನಾವು ಇಷ್ಟೊಂದು ಒಂದು ಸ್ಥಾನಕ್ಕೆ ಬರ್ಲಿಕ್ಕೆ ರಾಧಾಕೃಷ್ಣ ಅವರ ಮೊದಲು ಕೊಡುಗೆ ಇದೆ ಅಂತ ಹೇಳಿ ಎರಡು ಮಾತನ್ನು ಮುಗಿಸಿ ನಮಸ್ಕಾರ. ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ನಡೆದಂತ ಎಲೆಕ್ಷನ್ ನಲ್ಲಿ MP ಎಲೆಕ್ಷನ್ ನಲ್ಲಿ, ಯಾಕಂದ್ರೆ ಇವತ್ತು ತಾವು ಏನ್ ನಮ್ಗೆ ಅಭಿನಂದನೆ ಕಾರ್ಯಕ್ರಮ ಇಟ್ಟಿದ್ರಿ, ಆ ಅಭಿನಂದನೆ ಕಾರ್ಯಕ್ರಮ ನಮಗೆಲ್ಲ ನಾವೆಲ್ಲ ಕೂಡಿ ಇಲ್ಲಿ ಕುಂತಂತ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೆ, ಯಾಕಂದ್ರೆ ತಾವೆಲ್ಲರೂ ಒಂದಾಗ ತಾವೇ ನಿಂತಿದೀವಿ ಅಂತ ಹೇಳಿ MP ಎಲೆಕ್ಷನ್ ನಲ್ಲಿ ನಿಷ್ಠಾವಂತವಾಗಿ ತಾವೇನು ಸೇವೆ ಸಲ್ ತಾವು ಕಷ್ಟಪಟ್ಟಿದ್ರಿ. ಅದೇ ಒಂದು ಕಾರಣದಲ್ಲಿ ಇಡೀ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ನಾವೇ ರಾಧಾಕೃಷ್ಣ ಸಾಹೇಬರು ಅಂತ ಹೇಳಿ ತಾವೆಲ್ಲರೂ ಒಂದಾಗಿ ಸೇವೆ ಸಲ್ಲಿಸಿರಿ. ಅದ್ರ ಕಡೆ ಇವತ್ತು MP ಗೆಲ್ಲೋ ಕಾರಣ ಆಯ್ತು. ಅದ ನಂತರ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ಇಡೀ ನಮ್ದು ಕಲ್ಯಾಣ ಕರ್ನಾಟಕದಲ್ಲಿ ನಂದು MLC ಎಲೆಕ್ಷನ್ ಇತ್ತು. ಆ MLC ಎಲೆಕ್ಷನ್ ಅಂತೂ ಯಾಕಂದ್ರೆ ಈಗ ನಾಗೇಶ್ವರ ಪಾಟೀಲ್ ಯಾಕಂದ್ರೆ ಬಹಳ ಕಷ್ಟದಿತ್ತು, ಆದ್ರೂ ಚಂದ್ರಶೇಖರ್ ಪಾಟೀಲ್ ಗೆದ್ದರು ಅಂತೇಳಿ. ಯಾಕಂದ್ರೆ ಇದು ಕರ್ನಾಟಕದಲ್ಲೇ ಎಲ್ಲಕ್ಕ ದೊಡ್ಡದು ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ದು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಹೀಗಾಗಿ ಇದಕ್ಕೆ 41 ತಾಲೂಕು ಬರುತ್ತೆ, 7 ಡಿಸ್ಟ್ರಿಕ್ಟ್ ಬರುತ್ತೆ. ಅದರಲ್ಲಿ ದೇವರ ಆಶೀರ್ವಾದ ತಮ್ದೆಲ್ಲ ತಾವು ನೋಡ್ತಾ ಇದ್ರಿ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ 5 MP ಗೆದ್ದು ಬಂದಿದ್ದಾರೆ. ಅದು ಎಲ್ಲ ಗೆದ್ದು ಬರಲಿಕ್ಕೆ ಕಾರಣ ಏನಂದ್ರೆ ಇದು ಎಲ್ಲ 371 ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿದಂತ ಸೇವೆಯನ್ನು ಇವತ್ತು ನಮಗೆಲ್ಲ ಇದು ಎಲ್ಲ ಫಾಯ್ದಾ ಆಗ್ತಾ ಇರ್ತದೆ. ಯಾಕಂತ ನೋಡ್ತಾ ಇದ್ರಿ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ 5,000 ಫಂಡ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ.
371J ಮಾಡಿ ಸಲುವಾಗಿ ನಮಗೆ ವರ್ಷ 5,000 ಕೋಟಿ ರೂಪಾಯಿ ಅನುದಾನ ಬರುತ್ತದೆ. ಅದರ ಕಡೆಯಿಂದ ಇವತ್ತು ನಮ್ದೆಲ್ಲ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸು, ಎಲ್ಲ ಕಾಲೇಜು, ಸ್ಕೂಲು, ಎಲ್ಲ STP TSP ಎಲ್ಲ ಕಡೆ ಎಲ್ಲ ಕೆಲಸ ಆಗ್ತಾ ಇದಾವ. ಆ ಮೆಚ್ಚಿ ಜನರು ನಮಗೆಲ್ಲರೂ ಕೂಡಿ ಇವತ್ತು ಮತವನ್ನು ಹಾಕಿ ಗೆಲ್ಸಿಲ್ಲ. ಹಾಗಾಗಿ ತಮ್ಗೆ ಗೊತ್ತಿದ್ದಂಗೆ ನಮ್ಮ ಇಲ್ಲಿನ ಶಾಸಕರು ನಿಷ್ಠಾವಂತರು, ಎಲ್ಲೂ ಕಪ್ಪು ಚುಕ್ಕಿಲ್ದಂಗೆ ಮತ್ತೆ ಇಡೀ ಎಲ್ಲ ಇಲಾಖೆ ಬಗ್ಗೆ ಮಾಹಿತಿ ಇಟ್ಕೊಂಡು ನಿಷ್ಠಾವಂತವಾಗಿ ಸೇವೆ ಸಲ್ಲಿಸಿದಾರ ಮತ್ತೆ ಬಡವರ ಕಾಳಜಿ ಮಾಡ್ತಾರ. ಹಾಗೆ ಒಂದ್ ಕಡೆ ಪುರಂದರದಾಸರು ಹೇಳ್ತಾರಲ್ಲ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಹಂಗೆ ಕಲ್ಯಾಣ ಕರ್ನಾಟಕದಲ್ಲಿ ಖರ್ಗೆ ಸಾಹೇಬರ ನಾಮದ ಬಲ ಹೊಂದಿದ್ರೆ ಸಾಕು, ಎಲ್ಲರೂ ಗೆಲ್ತಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಆ ವಿಪರೀತ ವಾತಾವರಣವನ್ನ ಮೆಟ್ಟಿ ಬಿಜೆಪಿಯವರು ನಿರ್ಮಾಣ ಮಾಡಿದ್ದ ವಿಪರೀತ ವಾತಾವರಣವನ್ನ ಮೆಟ್ಟಿ ನಿಂತು ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಗುಲ್ಬರ್ಗಾದಲ್ಲಿ ಯಾವ ರೀತಿ ಚುನಾವಣೆ ನಡೆಯಿತು ಅನ್ನೋದು ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥ, ಚಿಂತನೆ ಮಾಡ್ತಕ್ಕಂಥ ವಿಚಾರ. ಆ ರೀತಿ ಸಿಸ್ಟಮ್ಯಾಟಿಕ್ ಆಗಿ, ಪ್ಲ್ಯಾನ್ಲಿಂದ ಸಿಸ್ಟಮ್ಯಾಟಿಕ್ ಆಗಿ ಮತ್ತು ನಮ್ಮ ಕಾರ್ಯಕರ್ತರ ಯೋಗದಾನ ಕೂಡ ಅತ್ಯಂತ ಹೆಚ್ಚಾಗಿತ್ತು. ಹಾಗಾಗಿ ಇದೊಂದು ಸಾಂಘಿಕ, ನಮ್ಮ ಘಟನೆಯ ಸಾಂಘಿಕ ಯಶಸ್ಸು. ಮತ್ತು ನೀವು ಮಾಡಿರ್ತಕ್ಕಂಥದ್ದು, ಒಂದು ಕಡೆ ಬಸವಣ್ಣನವ್ರು ಹೇಳ್ತಾರೆ, ನೀ ನೊಲಿದರೆ ಕೊರಡು ಕೊನರುವುದಯ್ಯ, ನೀ ನೊಲಿದರೆ ಕೊರಡು ಕೊನರುವುದಯ್ಯ, ನೀ ನೊಲಿದರೆ ಬರಡು ಹಯನುವುದಯ್ಯ, ನೀ ನೊಲಿದರೆ ವಿಷವೂ ಅಮೃತಬಹುದಯ್ಯ, ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪೂ ಕೂಡಲ ಸಂಗಮ ದೇವ. ಅಂದರೆ ನಮ್ಮ ಇಲ್ಲಿ ಅವರು ಲಿಂಗಕ್ಕೆ ಸಂಬೋಧನೆ ಮಾಡ್ತಾ ಇಲ್ಲ, ಇಲ್ಲಿ ಜಂಗಮಕ್ಕೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಜಂಗಮ ಅಂದರೆ ಸಮಾಜ, ಸಮಾಜ ಒಂದು ಹೇಳಿದರೆ ಒಲಿದರೆ, ಇಲ್ಲಿ ಸಮಾಜ ಅಂದರೆ ನಮಗೆ ಮತದಾರ ಪ್ರಭುಗಳು. ಮತದಾರ ಪ್ರಭುಗಳು ಒಂದು ವೇಳೆ ನಮ್ಮ ಮೇಲೆ ಒಲುಮೆ ತೋರಿಸಿದರೆ ರಿಸಲ್ಟ್ ಏನಾಗಬಹುದು ಅನ್ನೋದು ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ ಅದೆಲ್ಲ ಕೂಡ ತಮಗೆ ದಕ್ತದೆ, ಅದಕ್ಕೆ ಎಲ್ಲ ಕೂಡ ತಮಗೆ ಸಲ್ತದೆ ಅನ್ನೋ ಮಾತನ್ನು ನಾನು ಹೇಳಿ, ನಮ್ಮ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ನಾನು ಒಂದೇ ಮಾತು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ದೊಡ್ಡಮನಿ ಸಾಹೇಬರ ಚುನಾವಣೆ, ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರ ಚುನಾವಣೆ, ನಾವು ಅನೇಕ ಚುನಾವಣೆಗಳಲ್ಲಿ ಭಾಗಿಯಾಗಿವೆ. ಆದರೆ ಈ ಚುನಾವಣೆಯಲ್ಲಿ ನಾವು ಕಲಿತಕ್ಕಂಥ ಪಾಠ ಬಹಳ. ಒಬ್ಬ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಂತಂಥ ಒಬ್ಬ ಅಭ್ಯರ್ಥಿಯಾಗಿ ಮೊದಲನೇ ಸಲ ಚುನಾವಣೆ ನಿಂತರೂ ಕೂಡ ರಾಧಾಕೃಷ್ಣ ಸಾಹೇಬರು ಒಂದು ಸಣ್ಣ ಕಾಂಟ್ರವರ್ಷಿಯಲ್ ಮಾತು ಯಾವುದೇ ಸಭೆಯಲ್ಲಿ ಹೇಳಲಿಲ್ಲ. ಇದೆಲ್ಲ ನಮ್ಮ ಪತ್ರಕರ್ತರು ಮಿತ್ರರಿದ್ದಾರೆ, ಒಂದು ಸಣ್ಣ ವಿಷಯ ಸಿಕ್ತಂದ್ರೆ ಜಗ್ಗಿ ಬಿಡ್ತಾರೆ ಪೂರ. ಆದರೆ ಇಡೀ ಚುನಾವಣಾ ಪ್ರಚಾರದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಒಂದು ಕಾಂಟ್ರವರ್ಷಿಯಲ್ ಮಾತು ಕೂಡ ಆಡಲಿಲ್ಲ, ಯಾರಿಗೂ ಮನಸ್ಸಿಗೂ ಕೂಡ ನೋವು ಮಾಡಲಿಲ್ಲ. ಈ ರೀತಿ ಚುನಾವಣೆ ನಾನು ಬಹಳ ವಿರಳ ನೋಡಿದ್ದು. ಅಂಥ ವ್ಯಕ್ತಿತ್ವ. ಒಂದು ಕಡೆ DV ಗುಂಡಪ್ಪನವರು, DVG ಅಂತ ನಾವು ಕರಿತೀವಿ, ಅವ್ರು ಹೇಳ್ತಾರೆ, ನನಗೆ ಅವರ ಸಾಲುಗಳು ನಮ್ಮ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರ ಸಲುವಾಗಿಯೇ ಬರ್ದಾರೇನೋ ಅಂತ ಅನಿಸುತ್ತೆ. ಹುಲ್ಲಾಗು ಬೆಟ್ಟದಡಿ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರಳು ಒಂದಾಗು ಅಂತ. ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು, ಖರ್ಗೆ ಸಾಹೇಬರು ಒಂದು ದೊಡ್ಡ ಬೆಟ್ಟದ ತರಹ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿತ್ವಕ್ಕೆ ಹುಲ್ಲಾಗಿ ಬೆಳೆದು ಅವರ ಕುಟುಂಬಕ್ಕೆ ಮಲ್ಲಿಗೆಯಾಗಿ ನೇತೃತ್ವ ವಹಿಸಿ ದುರ್ಬಲರಿಗೆ ಎಲ್ಲರಿಗೂ ಕೂಡ ಸಹಾಯ ಮಾಡಿರ್ತಕ್ಕಂಥದ್ದು. ಕಲ್ಲು ಸಕ್ಕರೆ ಯಾವ ರೀತಿ ಸಿಹಿ ಆಗಿದೆಯೋ, ರಾಧಾಕೃಷ್ಣ ದೊಡ್ಡಮನಿಯವರ ಹತ್ರ ಹೋದವರಿಗೆ ಕೆಲಸ ಆಗ್ತಿತ್ತು ಅಥವಾ ಕೆಲಸದ ಬಗ್ಗೆ ಸಮಾಧಾನ ಆಗ್ತಿತ್ತು. ಆ ಥರ 30-40 ವರ್ಷದಿಂದ ಮಾಡ್ತಾ ಬಂದಿರತಕ್ಕಂಥ ಅವರ ವ್ಯಕ್ತಿತ್ವ, DVG ಅವರು ಹೇಳಿರ್ತಕ್ಕಂಥ ಎಲ್ಲ ಸೂಕ್ಷ್ಮತೆಗಳು ಮತ್ತು ಆ ವಿಧಾನಗಳು ಎಲ್ಲರೂ ಕೂಡ ನಾವು ಅವರ ವ್ಯಕ್ತಿತ್ವದಲ್ಲಿ ಕಾಣಬಹುದು. ಅಂಥ ರಾಧಾಕೃಷ್ಣ ಸಾಹೇಬರು ನಮಗೆ MP ಆಗಿ ಸಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ನಡವಳಿಕೆ ನಮ್ಮ ಕಾರ್ಯಕರ್ತರಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಾವು ಕೂಡ MLA ZPTP ಎಲೆಕ್ಟ್ ಆಗೋದ್ರಲ್ಲಿ ಯಾವುದೂ ಕೂಡ ಸಂದೇಹ ಇಲ್ಲ. ಅದಕ್ಕೆ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರ ಸೌಮ್ಯ ವ್ಯಕ್ತಿತ್ವ ಮತ್ತು ಸೌಮ್ಯ ನುಡಿಗಳು, ಹೃದಯ ಗೆಲ್ತಕ್ಕಂಥ ಮಾತುಗಳು ಮತ್ತು ಅವರ ನಡಾವಳಿ ಎಂದೂ ಕೂಡ ಸುಳ್ಳು ಹೇಳೋದಿಲ್ಲ. ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ಕೂಡ ಹಾಗೆ, ಆಗ್ತಿತ್ತು ಕೆಲಸ ಅಂದರೆ ಆಗ್ತದಂತ ಹೇಳ್ತಾರೆ, ಆಗಲಿಲ್ಲ ಅಂತ ಹೇಳ್ತಾರೆ. ಆದರೆ ಸುಳ್ಳು ಹೇಳೋದು
ವಂಚನೆ ಮಾಡೋದು, ಮೋಸ ಮಾಡೋದು, ಜನರಿಗೆ ದಾರಿ ತಪ್ಪಿಸೋದು ಇದು ಕಾಂಗ್ರೆಸ್ ಸಂಘಟನೆಯಲ್ಲಿ ಇಲ್ಲ ಮತ್ತು ನಮ್ಮ ನಾಯಕರಿಗೂ ಇಲ್ಲ. ಆ ರೀತಿ ನಾವೆಲ್ಲರೂ ಕೂಡ ನಮ್ಮ ನಾಯಕರ ಅವರ ಕೆಲಸ ಗಮನಿಸಿ, ಶರಣ್ ಪ್ರಕಾಶ್ ಪಾಟೀಲ್ ಅವರ ಕೆಲಸ ತಾವು ಗಮನಿಸ್ತಾ ಇದ್ದೀರಿ. ಬರೀ ಅವರು ಸೇಡಂಗೋಸ್ಕರ ಅಲ್ಲ, ಅವರು ಚಿಂಚೋಳಿಗೂ ಕೂಡ ನೇತೃತ್ವ ವಹಿಸಿ ಸಣ್ಣ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸ್ಪಂದಿಸ್ತಾರೆ. ನಮ್ಮ ನಾಯಕರ ಎಲ್ಲ ಗುಣಗಳು ನಾವು ಅಳವಡಿಸ್ಕೊಂಡು ಮುನ್ನಡೆಯೋಣ ಅಂತ ಹೇಳಿಬಿಟ್ಟು, ನಾನು ಕೂಡ ಪಕ್ಕದ ಕ್ಷೇತ್ರದಲ್ಲಿ ಸೋತವನು. ನಮ್ಮಲ್ಲಿ ಜಗದೇವ್ ಗುತ್ತೇದಾರ್ ಅವರಿಗೆ MLC ಮಾಡಿದ್ದು ನಮ್ಮ ಕ್ಷೇತ್ರಕ್ಕೆ ಬಹಳ ಅನುಕೂಲ ಆಗಿದೆ. ಯಾಕಂದರೆ ನಾವು MLA ಇರಲಿಲ್ಲ, ಅಟ್ಲೀಸ್ಟು MLC ಆಗಿ ನಮ್ಮ ಕ್ಷೇತ್ರಕ್ಕೆ ಒಂದು LHನಲ್ಲಿ ಒಂದು ರೂಮ್ ಸಿಕ್ಕದೀಗ. ನಮ್ಮ ಚಿಂಚೋಳಿಯವರು ಎಲ್ಲ ಹೋಗಿ LHL ರೂಮಲ್ಲಿ ಇರ್ತೀವಿ, ನಾವು ವಿಧಾನಸೌಧಕ್ಕೆ ಹೋಗ್ತಕ್ಕಂಥ ಅವಕಾಶ ಇದೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಮ್ಮ ಆದರಣೀಯ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರಿಗೂ ಉಜ್ವಲ ಭವಿಷ್ಯ ಸಿಗಲಿ, ಇನ್ನೂ ಅವರು ಎತ್ತರಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ನಮ್ಮ ಜಗದೇವ್ ಗುತ್ತೇದಾರ್ ಅವರಿಗೂ ಕೂಡ ಈ ಅವಧಿ ಉತ್ತಮವಾಗಿ ಅವರಿಗೆ ಯಶಸ್ವಿಯಾಗಿ ನಿಭಾಯಿಸಲಿ. ದೇವರವರಿಗೆ ಎಲ್ಲ ಶಕ್ತಿ ನೀಡಿ ನಮ್ಮೆಲ್ಲರಿಗೆ ಸೇವೆ ನೀಡ್ತಕ್ಕಂಥ ಆ ಸಾಮರ್ಥ್ಯ ದೇವರು ಕೊಡಲಿ ಅಂತ ಹೇಳಿ ಕೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣ. ಆದ್ರೂ ಎಲ್ಲ ನಮ್ಮ ಎಲ್ಲ ಮುಂಚೂಣಿ ಘಟಕ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲರೂ ಮುಖಂಡರು ಸೇರಿ ತಾವು ಹೆಚ್ಚಿನ ಮತಗಳು ನಮಗೆ ಕೊಡಿಸಿದ್ದೀರಿ. ಅದಕ್ಕೋಸ್ಕರ ನಾವು ಇಲ್ಲಿ ತಮಗೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ತಮ್ಮೆಲ್ಲರಿಗೆ ಕೋರ್ತೇನೆ. ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 371 ಕಲಂ J ತಿದ್ದುಪಡಿ ತಂದಿದ್ದಕ್ಕೋಸ್ಕರ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಮತ್ತು ಈ ಭಾಗದಲ್ಲಿ ನಾವು ಬೀದರ್ ಹಿಡ್ಕೊಂಡು ಪೂರ ಬಳ್ಳಾರಿವರೆಗೂ ನಾವು ಎಲ್ಲ ಲೋಕಸಭಾ ಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೇವೆ. ಸ್ವಲ್ಪರಲ್ಲಿ ನಮ್ಮ ನಾಗೇಶ್ ಪಾಟೀಲ್ ಅವರು ಹೇಳಿದ್ರು, ನಾವು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇವೆ. ಕಾಂಗ್ರೆಸ್ ಅವರೇ BJP ಮುಕ್ತ ಭಾರತ ಆಗೋದ್ರಲ್ಲಿ ಸ್ವಲ್ಪ ಇದರಲ್ಲಿ ಅಂತರದಲ್ಲಿ ಹೋಯಿತು. ಇನ್ನೂ ಸ್ವಲ್ಪ ಸೀಟ್ ಜಾಸ್ತಿ ಬಂದಿದ್ರು ಅಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಆಗ್ತಿದ್ರು. ಈಗ ನಮ್ಮ ಸರ್ಕಾರ ಇದ್ದಾಗ 371 J ಕಲಂ ತಿದ್ದುಪಡಿ ಮಾಡಿ ಈ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಆದರೆ ಪ್ರಧಾನಮಂತ್ರಿ ಆದರೆ ಈ ಭಾಗಕ್ಕೆ ಏನ್ ಮಾಡ್ತಾ ಇರ್ಲಿಲ್ಲ. ತಾವು ಊಹಿಸ್ಕೊಳ್ಬಹುದು ಏನಾಗ್ತಿತ್ತು ನಮ್ಮ ಈ ಭಾಗ ಅಂತೇಳಿ. ಆದರೆ ಈಗ ನಮ್ಮ ನಾಯಕರಂತ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಕೂಡ ಈಗಾಗಲೇ ಅಭಿವೃದ್ಧಿ ಕೆಲಸ ಪರವಾಗಿ ಎಲ್ಲ ಲೆಟರ್ಗಳು ಮಂತ್ರಿಗಳಿಗೆ ಭೇಟಿಯಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ತಮಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸಿ ಮತ್ತೊಮ್ಮೆ ನಮಗೆ ಧನ್ಯವಾದಗಳನ್ನು ಹೇಳಿ ಮತ್ತೆ ಇದರ ಕಾರ್ಯಕ್ರಮ ನಾನು MLC ಆಗಿದ್ದರಿಂದ ನನಗೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಮ್ಮೆಲ್ಲರ ವತಿಯಿಂದ ನನಗೂ ಕೂಡ ಸನ್ಮಾನ ಮಾಡಿದ್ರಿ. ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತು